ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನುರ್ ರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಧನುರ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ, ಸೆಕೆಂಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಟ್ಸ್ ಲೈಕ್ ಇಫ್ ಯು ಟೇಕ್ ಎ ಚಾನ್ಸ್ ಅಂತ ಕೇಳ್ತಾ ಇದೆ. ಯಾರಿಗಿದು ಅನ್ವಯಿಸುತ್ತೋ ಇಲ್ವೋ ಐ ಡೋಂಟ್ ನೋ. ನಿಮಗೆ ಕೆಲವೊಂದು ಆಪರ್ಚುನಿಟೀಸ್ ಬರುತ್ತೆ ಜೂನಲ್ಲಿ, ಅಥವಾ ಆಲ್ರೆಡಿ 10 ಡೇಸ್ ಬ್ಯಾಕು ನಿಮ್ಗೆ ಬಂದಿರ್ಬೋದು. ಈ ರೀಡಿಂಗ್ನ ನೀವು ಯಾವಾಗಿಂದ ನೋಡ್ತೀರಾ ಆವಾಗ ಅಪ್ಲೈ ಆಗುತ್ತೆ. ಬಿಕಾಸ್ ನೀವು ಚಾನ್ಸ್ ತೊಗೊಳಕ್ಕೆ ರೆಡಿ ಇದ್ದೀರಾ. ಬೀಯಿಂಗ್ ಫ್ರೀ ಎಕ್ಸ್ಪ್ಲೋರಿಂಗ್ ಅಂತ ಹೇಳುತ್ತೆ. ಕೆಲವರಿಗೆ ಏನು ಅಂದರೆ, ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ ಕೆಲವರು. ಕ್ಯಾನ್ ಐ ಗೋ ಟು ಫ್ರೀ ಅಂದರೆ ನಾನು ಇದರಿಂದ ಹೊರಗಡೆ ಹೋಗಲಾ, ಫ್ರೀ ಆಗಲಾ, ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್, ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ, ಸ್ಟೆಬಿಲಿಟಿ ಅಂತ ಹೇಳ್ತೀನಿ. ಕೆಲವ್ರಿಗೆ ನಾನು ಇದು ಮೇ ಬಿ ಕೆರಿಯರ್ ಆ್ಯಂಡ್ ಬಿಸ್ನೆಸ್ ಓರಿಯೆಂಟೆಡ್ ಇರ್ಬೋದು. ಬಟ್ ಕೆಲವ್ರಿಗೆ ಮಾತ್ರ ಯಾವುದಾದ್ರೂ ಪ್ರಪೋಸಲ್ಸ್ ಬಂದಿರ್ಬೋದು. ಗಾಡ್ ಗಿವನ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ ನಾವು. ಫೂಲ್ ಕಾರ್ಡ್ ಜೊತೆ ಏಸ್ ಆಫ್ ಪೆಂಟಿಕಲ್ಸ್ ಬಂದರೆ, ಥರ್ಡ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದರೆ ಸಮಥಿಂಗ್ ನಿಮಗೆ ತುಂಬಾ ನೆಗೆಟಿವಿಟಿನೂ ಇರುತ್ತೆ. ಬೇಡ, ಇದು ಸರಿ ಹೋಗಲ್ಲನೂ ಅಂತ ಅನ್ನಿಸ್ತಾ ಇರುತ್ತೆ. ಕೆಲವೊಮ್ಮೆ ನೋಡಿ, ನಿಮ್ಮನ್ನು ಗಾಡ್ ಟೆಸ್ಟ್ ಮಾಡ್ತಾನೆ. ಕೆಲವೊಮ್ಮೆ ಟೈಮ್ ಟೆಸ್ಟ್ ಮಾಡುತ್ತೆ. ನೀವು ಸರಿಯಾದ ಡಿಸಿಷನ್ ತೊಗೊಳ್ತೀರಾ, ಲೈಫಲ್ಲಿ ಲೆಸನ್ಸ್ನ ಕಲ್ತಿದ್ದೀರಾ. ಶನಿ ನಿಮಗೆ ಮೈಂಡ್ ಮೆಚ್ಯೂರ್ ಆಗಿದೆಯಾ. ಕೇತು ನೀವು ಯಾವ ಥರ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀರಾ. ಮಾರ್ಸ್ ಸೊ ಗುರು ನೀವು ಯಾವ ಥರ ನಾಲೆಜಿಬಲ್ ಇದ್ದೀರಾ, ಲಾಜಿಕಲಿ ಥಿಂಕ್ ಮಾಡಿ ಡಿಸಿಷನ್ಸ್ನ ತೊಗೊಳ್ತೀರಾ. ಸೊ ಅದನ್ನೆಲ್ಲ ಒಂದೇ ಸರ್ತಿ ಟೆಸ್ಟಿಗೆ ಕೊಡ್ತಾನೆ ದೇವರು. ಸೊ ದಟ್ ಈಸ್ ದಿ ಗಾಡ್ ಗಿವನ್ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಕರೇಜ್, ಶೋ ಯುವರ್ ಕರೇಜ್ ಅಂತ ಹೇಳುತ್ತೆ. ಹ್ಯಾವ್ ಟು ಟೇಕ್ ಅ ಚಾನ್ಸ್ ಅಂತಲೂ ಕಾರ್ಡ್ ಹೇಳುತ್ತೆ. ಐ ಡೋಂಟ್ ನೋ, ಜುಪಿಟರ್ ಇನ್ 8th ಹೌಸ್, ಗುರು 8ನೇ ಮನೆಯಲ್ಲಿದ್ದಾನೆ, ವೀನಸ್ 7th ಹೌಸಲ್ಲಿದ್ದಾನೆ, ಶನಿ ಆ್ಯಂಡ್ ಮಾರ್ಸ್ ಆರ್ 5th ಹೌಸ್ ಅಂತ ಹೇಳ್ತೀವಿ. ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಹೇಳ್ಬೋದು. ಸೂರ್ಯ ಇನ್ 6th ಹೌಸ್. ಕೆಲವರಿಗೆ ಸಮಥಿಂಗ್ ಕನ್ಫ್ಯೂಷನ್ಸ್ನೂ ಅಷ್ಟೇ ಇರುತ್ತೆ. ಯಾವಾಗಲಾದರೂ ಒಂದು ದೊಡ್ಡ ಮಟ್ಟದ ಆಪರ್ಚುನಿಟೀಸ್ ಬಂದಿದೆ ಅಂದರೆ ಅದರಿಂದ ನಮ್ಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದು ಸೆಕೆಂಡ್ರಿ. ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಕಲಿಬೇಕು. ಎಷ್ಟೇ ನೆಗೆಟಿವ್ ಸಿಚುವೇಶನ್ ಇದ್ದರೂ ಒಬ್ಬ ಒಳ್ಳೆ ನಾಲೆಜಬಲ್ ಆ್ಯಂಡ್ ಕ್ವಾಲಿಟಿ ಏನು ಹೇಳ್ತೀವಿ ನಾವು, ವಿಲ್ ಪವರ್ ಇರೋ ವ್ಯಕ್ತಿ ಅದನ್ನು ಹೇಗೆ ಬೇಕಾದರೂ ಟರ್ನ್ ಮಾಡ್ಬೋದು. ಏನಿರುತ್ತೆ, ಶಕ್ತಿ ಅವನ ಕೈಯಲ್ಲಿರುತ್ತೆ ಅಂತ ಹೇಳ್ತೀವಿ. ಆ ಥರ ಆಪರ್ಚುನಿಟೀಸ್ ನಿಮಗೆ ಬಂದಿದೆ, ಬರುತ್ತೆ ಅಂತ ಹೇಳ್ತೀನಿ ನಾನು. ಸಮಥಿಂಗ್ ಕೆಲವ್ರಿಗೆ ನಾವು ಫೂಲ್ ಕಾರ್ಡ್ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಟ್ರಾವೆಲ್ ಮಾಡಬೇಕಾಗ್ಬೋದು, ಬೇರೆ ಜಾಗಕ್ಕೆ ಹೋಗಬೇಕಾಗ್ಬೋದು ಅಂತ ಹೇಳ್ತೀವಿ. ಎಟ್ ದ ಸೇಮ್ ಟೈಮ್ ಥರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಕೆಲವರು ತುಂಬ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಆಗ್ಬೋದು, ನೋ ಕಾಂಟ್ಯಾಕ್ಟಲ್ಲಿರ್ಬೋದು, ಕಣ್ಣಲ್ಲಿ ನೀರು ಹಾಕ್ಬೋದು, ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ ಕಾರ್ಡು. ಫೋರ್ತ್ ಕಾರ್ಡ್ ಈಸ್ ಡೆವಿಲ್ ಕಾರ್ಡ್. ತುಂಬ ಅಡಿಕ್ಷನ್ ಇದೆ ಅದರ್ ಪರ್ಸನ್ಗೆ, ನಿಮ್ಮ ಮೇಲೆ ನಿಮಗೆ ಅದರ್ ಪರ್ಸನ್ಗೆ. ಡೆವಿಲ್ ಕಾರ್ಡ್ ಈಸ್ ಟೆಂಪ್ಟೇಷನ್ ಕಾರ್ಡ್ ಅಂತ ಹೇಳ್ತೀವಿ, ಅಡಿಕ್ಷನ್ ಕಾರ್ಡ್ ಅಂತ ಹೇಳ್ತೀವಿ. ಎನಿ ಸ್ಮೋಕಿಂಗ್, ಡ್ರಿಂಕಿಂಗ್ ಅಡಿಕ್ಷನ್ನು ಡೆವಿಲ್ ಕಾರ್ಡ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಫಿಫ್ತ್ ಕಾರ್ಡ್ ಡೆತ್ ಕಾರ್ಡ್ ಬಂದಿದೆ. ಡೆತ್ ಈಸ್ ನಾಟ್ ಎ ಡೆತ್ ಅಂತ ಹೇಳ್ತೀವಿ. ಎನಿ ಬ್ಲಾಕೇಜಸ್ ಸಮಥಿಂಗ್ ವಿಲ್ ಬಿ ರಿಮೂವ್ಡ್ ಫ್ರಮ್ ಯುವರ್ ಫಾಸ್ಟ್. ಅಥವಾ ಇವಾಗಲೂ ನಾನು ಹೇಳ್ತೀನಿ, ಏನಾದರೂ ನಿಮಗೆ ಅಡಿಕ್ಷನ್ ಇದ್ದರೆ, ಎನಿಥಿಂಗ್, ಏನಾದರೂ ತುಂಬ ಎಕ್ಸೆಸಿವ್ ಆಯಿಲಿ ಫುಡ್ ತಿಂತೀರಾ, ಎಕ್ಸೆಸಿವ್ ಫಾಸ್ಟ್ ಫುಡ್ ತಿಂತೀರಾ, ಎಕ್ಸೆಸಿವ್ ಆಗಿ ಏನಾದರೂ ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಎಕ್ಸೆಸಿವ್ ಆಗಿ ನೀವು ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ನಾನು. ಡೂಯಿಂಗ್ ಸಮಥಿಂಗ್ ಬಟ್ ಅದು ಸೈಕಲ್ಸ್ ಬ್ಯಾಕ್ ಆಗ್ತಾಯಿದೆ ಅಂತ ಅನಿಸ್ಬೋದು. ಸೊ ಓವರಾಲ್ ನಾನು ಏನು ಹೇಳೋದಂದರೆ, ಎಂಪರರ್ ಕಾರ್ಡ್ ಬಂದಿದೆ. ನೀವು ಏನೇ ಅಗೇನ್ ಆ್ಯಂಡ್ ಅಗೇನ್ ನಿಮ್ಗೆ ಏನೇ ಥಾಟ್ಸ್ ಬರಲಿ, ಏನೇ ಆಗಿರಲಿ, ಲೈಫ್ ಈಸ್ ಚೇಂಜಿಂಗ್ ಅಂತ ಹೇಳ್ತೀನಿ. ಮೆಜಿಷನ್ ಕಾರ್ಡ್ ಬಂದಿದೆ. ನಿಮಗೇನು ಬೇಕು ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ, ಆಲ್ರೆಡಿ ನಿಮ್ಮ ಲೈಫಲ್ಲಿ ಆಗ್ತಾಯಿದೆ. ಶೋ ಯುವರ್ ಎಮೋಷನ್ಸ್ ಅಂತ ಹೇಳ್ತೀನಿ. ಆಲ್ರೆಡಿ ಯು ಗಾಟ್ ಎವ್ರಿಥಿಂಗ್. ಮಿರರ್ ಮುಂದೆ ನಿಂತ್ಕೊಳ್ಳಿ. ಸೊ ನಿಮಗೇನಿದೆ, ಓನ್ಲಿ ಗುಡ್ ಥಿಂಗ್ಸ್, ಓನ್ಲಿ ಪಾಸಿಟಿವ್ ಥಿಂಗ್ಸ್, ಓನ್ಲಿ ಖುಷಿ ವಿಚಾರನ ಶೇರ್ ಮಾಡ್ಕೊಳ್ಳಿ. ಬೇರೆ ಏನೂ ಮಾಡೋ ಅಗತ್ಯ ಇಲ್ಲ. ನನ್ನ ಲೈಫಲ್ಲಿ ಇದು ಇದೆ, ಹಾಗಿದೆ, ನೆಗೆಟಿವ್ ಇದೆ, ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ಯಾರದೇ ಒಂದು ಪ್ರಾಬ್ಲಮ್ನು ನೀವು ಕೇಳಿಸ್ಕೊಳ್ಬೇಡಿ ಅಂತ ಹೇಳ್ತೀನಿ. ಏನು ನಾನು ಈ ಥರ ಹೇಳ್ತೀನಿ, ಎವ್ರಿಥಿಂಗ್ ವಿಲ್ ಹ್ಯಾವ್ ಎನರ್ಜಿ ಅಂತ ಹೇಳ್ತೀವಿ. ಎಲ್ಲನೂ ಮ್ಯಾನಿಫೆಸ್ಟ್ ಆಗುತ್ತೆ ಯೂನಿವರ್ಸಲ್ಲಿ.
ಯೂನಿವರ್ಸಿಗೆ ಗೊತ್ತಾಗಲ್ಲ, ನಿಮಗೆ ಇದು ಕೆಟ್ಟದ್ದಿದೆ, ಇದು ಬೇಡ ಅಂತ ಇದ್ದೀರಾ ಅಂತ ಗೊತ್ತಾಗಲ್ಲ. ಸೊ ನಿಮಗೇನು ಬೇಕು ಅಷ್ಟನ್ನೇ ಕೇಳಿ, ಅಷ್ಟನ್ನೇ ಮಾತಾಡಿ ಅಂತ ನಾನು ಹೇಳ್ತೀನಿ. ಸೊ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ರೀಡಿಂಗ್ ತೊಗೊಳ್ಳಿ. ಬಿಕಾಸ್ ದೇರ್ ಈಸ್ ಸಮಥಿಂಗ್, ಯಾವಾಗಲೂ ನಾವು ಏನು ಹೇಳ್ತೀವಿ ಅಂದರೆ ಡೆತ್ ಆ್ಯಂಡ್ ಡೆವಿಲ್ ಕಾರ್ಡ್ ಬಂದಾಗ ಸಮಥಿಂಗ್ ವಿಲ್ ಚೇಂಜ್ ಇನ್ ಯುವರ್ ಲೈಫ್, ಡ್ರಾಸ್ಟಿಕಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು. ಬಿ ವೆರಿ ಕೇರ್ಫುಲ್. ನೀವೇನಾದರೂ ಮ್ಯಾರಿಡ್ ಆಗಿದ್ರು ನಾನು ಕೇರ್ಫುಲ್ ಆಗಿರಿ. ಜಗಳಗಳಾಗ್ತಾಯಿದ್ರೆ ಗಾರ್ಡ್ ಡೌನ್ ಮಾಡಿ ಸುಮ್ಮನಾಗಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಒಂದು ಅಕ್ಟೋಬರ್ ವರ್ಗೂನಾದರೂ ನೀವು ಪೇಷನ್ಸಿಂದ ಆ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಇಲ್ಲ ಅಂದರೆ ಇಟ್ಸ್ ವಿಲ್ ಬಿ ಸಪ್ರೇಷನ್ ಅಂತ.